ಸೊ ಏಕಲವ್ಯ ಮುಖಾಂತರ ಚಿತ್ರರಂಗಕ್ಕೆ ಲಗ್ಗೆ ಇಟ್ಟು ಸಾಕಷ್ಟು ಹುಡುಗಿರ ಹಾಟಲ್ಲಿ ಚಿಟ್ಟೆ ಬಿಟ್ಟಂತಹ ಸುರಸುಂದರಾಂಗನ ಮದುವೆ ಮಧುಮಗನ ಕಳೆ ಮುಖದಲ್ಲಿ ಕಂಗೊಳಿಸ್ತಾ ಇದೆ. ಮದುವೆಯ ಆಮಂತ್ರಣ ಪತ್ರ ನಮ್ಮೆಲ್ರಿಗೂ ಕೂಡ ಕೈ ಬಂದು ಸೇರಿದೆ. ಸೊ ಅವರಿಗೆ ಕಂಗ್ರ್ಯಾಚ್ ಹೇಳ್ತಾ ಮದುವೆ ಯಾವಾಗ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಮದುವೆ ಬಗ್ಗೆ ಎಲ್ಲವನ್ನೂ ಕೂಡ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀರಿ. ದ ವೆರಿ ಹ್ಯಾಂಡ್ಸಮ್ ರಾಣಾ ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೆಲೋ ಸರ್, ಹಾಯ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿದ್ದೀನಿ. ಮದುವೆ ಅಂತ ಒಂದು ಪದ ಕೇಳೋದಕ್ಕೇನೆ ಒಂದು ರೀತಿಯಾದಂತಹ ವಾವ್ ಅಂತ ಅನ್ಸುತ್ತೆ. ಒಂದು ನಮ್ಮ ಭಯ ಅನ್ಸುತ್ತಾ ವಾವ್ ಅನ್ಸುತ್ತಾ? ಭಯ ಅಲ್ಲ, ವಾವ್ ಅನ್ಸುತ್ತೆ. ಓ, ರಾಣಾ ಮದುವೆ ಆಗ್ತಾ ಇದ್ರ, ಅಯ್ಯೋ ಸಾಕಷ್ಟು ಜನ ಹುಡುಗಿರಿಗೆ ಬೇಜಾರಾಗತ್ತೆ. ನೋ, ಸಿ ದ ಥಿಂಗ್ ಇಸ್, ನಾನೇನು ಮಾಡಲಿ, ನನಗೆ ಬಿಟ್ಟರೆ ನಾನು ಎಳೆದ್ಬಿಡ್ತಾ ಇದ್ದೆ ಇನ್ನೂ ಸ್ವಲ್ಪ ವರ್ಷ. ಬಟ್ ಮನೆಯವ್ರ ಪ್ರೆಷರು, ನಾನು ಇಷ್ಟಪಟ್ಟಿರೋ ಹುಡುಗಿ ಅವ್ರ ಮನೇಲಿ ಪ್ರೆಷರು, ನಮ್ಮ ಮನೇಲೂ ಅಷ್ಟೇ. ನಮ್ಮ ಅಮ್ಮ ಎಲ್ಲ ಶುರು ಹಚ್ಕೊಂಡ್ಬಿಟ್ಟವ್ರೆ, ಟೈಮ್ ಆಯಿತು ಮಾಡ್ಬೇಕು ನೀನು, ಕರೆಕ್ಟ್ ಟೈಮಿಗೆ ಆಗ್ಬಿಡೋ ಅಂತ ಎಲ್ಲ. ಸೊ ಹಂಗೆಲ್ಲ ಇಮೋಷ್ನಲಾಗಿ ಹೊಡೆದಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಒಪ್ಕೊಂಡ್ಬಿಟ್ಟೆ. ಅಕ್ಕನ ಹೆಸರು ರಕ್ಷಿತಾ, ಮದುವೆ ಆಗ್ತಾ ಇರುವಂತಹ ಹುಡುಗಿ ಹೆಸರು ಕೂಡ ರಕ್ಷಿತಾ. ಸೊ ಏನು ಅನಿಸ್ತಾ ಇದೆ? ಬಿಕಾಸ್ ರಕ್ಷಿತಾ ನೇಮ್ ಬೇರೆ ಇತ್ತು ಸ್ಟಾರ್ಟಿಂಗಲ್ಲಿ. ಸೊ ಇಬ್ಬರ ಹೆಸರು ರಕ್ಷಿತಾ. ಲವ್ ಮಾಡುವಾಗ ರಕ್ಷಿತಾ ಅಂತ ನೇಮ್ ಕೇಳಿ ಏನು ಅನಿಸ್ತು ನಿಮಗೆ? ಇಲ್ಲ, ಸಿ, ನಾವು ನನಗೆ ಅವಳು 7 ವರ್ಷದಿಂದ ಗೊತ್ತು. ಸೊ ನಾವು ಫಸ್ಟ್ ಸಿಕ್ಕಿದ್ವಾಗ ಫ್ರೆಂಡ್ಸ್ ಮೂಲಕ ಸಿಕ್ಕಿರೋದು. ಫ್ರೆಂಡ್ಶಿಪ್ಪಲ್ಲೇ ನಾವಿದ್ವಿ, ಅಂದರೆ ಜಸ್ಟ್ ಫ್ರೆಂಡ್ಸ್ ಆಗಿಯೇ ಎಷ್ಟೋ ಟೈಮ್ ಕಳೆದ್ವಿ. ಅದು ಆಗಿದ್ಮೇಲೆ ಒಂದು ಹಂತಕ್ಕೆ ಹೋಗಿದ್ಮೇಲೆ ಅದು ಪ್ರೀತಿ ಹುಡ್ಕೊಂಡಿದ್ದು. ಸೊ ಹಂಗಿರುವಾಗ ಅದು ಯಾವುದು ಪ್ಲ್ಯಾನ್ಡ್ ಇರಲಿಲ್ಲ. ಓಕೆ, ರಕ್ಷಿತಾ ಅನ್ನೋ ಒಂದು ಫ್ರೆಂಡು ಅಂತಲೇ ಇದ್ದಿದ್ದು. ಡೆಸ್ಟಿನಿ ಅಂತಾರಲ್ಲ, ಆ ರೀತಿ ಅಷ್ಟೇ. ಹೋಗ್ತಾ ಹೋಗ್ತಾ ಅದು ಈ ರೀತಿ ಟರ್ನ್ ಆಗೋಯ್ತು. ಸೊ ಬಟ್ ಸೊ ನನಗೆ ಅದು ಟ್ರಾನ್ಸಿಷನ್ ಅಷ್ಟು ಅನಿಸಿಲ್ಲ. ಬಟ್ ಗೊತ್ತಿತ್ತು, ಮನೇಲಿ ಹೇಳಿದ್ವಾಗ ಇದು 100% ಎಲ್ಲರೂ ಒಂದು ರೌಂಡು ಏನಪ್ಪ ಇದು ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ಅಷ್ಟು ಇರಲಿಲ್ಲ. ನಮ್ಮ ಅಕ್ಕಂಗೆ ಹೇಳಿದ್ವಾಗ ಒಂದು ರೌಂಡು, ಯಾವುದೋ ಇದು ಬೇರೆ ಯಾರೂ ಸಿಕ್ಕಿಲ್ವೇನೋ ನಿನಗೆ, ರಕ್ಷಿತಾನೇ ಹುಡುಕ್ಬೇಕಾಗಿತ್ತಾ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಅಂದರೆ ಇಟ್ ವಾಸ್ ಫೈನ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ, ಸಿ, ಎಲ್ಲರೂ ಅದು ಒಂದು ಫಸ್ಟ್ ಅನಿಸುತ್ತೆ. ಆಮೇಲೆ ಹುಡುಗಿ ಹಂಗೆ ಕರೆಕ್ಟಾಗಿ ಮ್ಯಾಚ್ ಆಗಿದಾರ ಅಷ್ಟೇ ನೋಡೋದು. ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಓಕೆ ಅನಿಸಿದ್ವಾಗ ಬೇರೆ ಯಾವುದು ಮೈಂಡಲ್ಲಿ ಇರಲ್ವಲ್ಲ. ಸೊ ಆ ರೀತಿ ಒಪ್ಕೊಂಡಿದ್ದಾರೆ ಎಲ್ಲರೂ. ಸೊ ಗುಡ್. ನಿಮ್ಮ ಲವ್ ಸ್ಟೋರಿ ಕೇಳೋಕ್ಕೆ ತುಂಬ ಕಾತುರರಾಗಿದ್ದಾರೆ ನಿಮ್ಮ ಅಭಿಮಾನಿಗಳು. ಸೊ ಹೇಗೆ ಸ್ಟಾರ್ಟ್ ಆಯ್ತು ಲವ್? ಯಾರು ಪ್ರಪೋಸ್ ಮಾಡಿದ್ರು ಫಸ್ಟು? ಹೇಗೆ ಪ್ರಪೋಸ್ ಮಾಡಿದ್ರಿ? ಎಲ್ಲವನ್ನೂ ಹೇಳ್ಬಿಡಿ. ನಾನು ಬೇಸಿಕ್ಲಿ ಅವ್ರನ್ನ ಒಂದು 7 ವರ್ಷದ ಹಿಂದೆ ಒಂದು ಕಾಮನ್ ಫ್ರೆಂಡ್ ಥ್ರೂ ಸಿಕ್ಕಿದ್ದು. ಅವರು ಫ್ರೆಂಡ್ ಆಗಿಯೇ ಇದ್ದರು. ಅದೇ ರೀತಿ ನಾವು ಟ್ರಾವೆಲ್ ಆಗ್ತಾ ಇದ್ವಿ. ಆವಾಗ ಅವ್ರು ಇನ್ನೂ ಡಿಸೈನಿಂಗಿಗೆ ಹೋಗಬೇಕು ಅಂತ ಇನ್ನೂ ಯೋಚನೆ ಮಾಡ್ತಿದ್ದೆ ಆ ಟೈಮ್. ಇವಾಗ ಅವರು ಫ್ಯಾಷನ್ ಡಿಸೈನರು. ನಾನು ಆವಾಗ ಇನ್ನೂ ಏಕಲವ್ಯ ಮಾಡೇ ಇರಲಿಲ್ಲ. ಸೊ ಆವಾಗಿನ ಟೈಮ್ ಇದು. ಸೊ ಆಮೇಲೆ ಹಾಗೆ ಮುಂದೆ ಹೊರಿತಾ ಇತ್ತು. ಆ್ಯಂಡ್ ಪ್ರೀತಿ ಉಟ್ಕೊಳ್ತು ಅಂದರೆ ನಾನು ಹೇಳ್ದಂಗೆ. ಆ್ಯಂಡ್ ಪ್ರಪೋಸ್ ಅಫ್ಕೋರ್ಸ್ ನಾನೇ ಮಾಡಿದ್ದು. ಬಿಕಾಸ್ ಸಿ, ನನಗದು ಆ ರೀತಿ ನಾನು ತುಂಬ ಒಂದು ಟ್ರೆಡಿಷ್ನಲ್ಲು. ನನಗೇನು ಅನಿಸುತ್ತೆ ಅಂದರೆ ಹುಡುಗನೇ ಮಾಡಬೇಕು ಅಂತ ನನಗೆ ಅನ್ಸೋದು. ಸೊ ಈ ವಿಚಾರದಲ್ಲೂ ಅಷ್ಟೇ, ವೆನ್ ಇಟ್ ಬಂದಿದ್ವಾಗ, ಆ ಒಂದು ಹಂತಕ್ಕೆ ಬಂದಿದ್ವಾಗ ಅಂದರೆ ನನಗೆ ಗೊತ್ತಿತ್ತು ನಂಗೆ ಅವಳು ಇಷ್ಟ ಅಂತ. ಆಮೇಲೆ ನನಗೆ ಗೊತ್ತಿರುತ್ತಲ್ವಾ ಅವ್ರಿಗೂ ನಾನಂದರೆ ಇಷ್ಟ ಅಂತ ಎಲ್ಲೋ ಗೊತ್ತಿರುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಓಕೆ ನಾನೇ ಮಾಡಬೇಕು ಅಂದ್ಕೊಂಡು ನಾನೇ ಪ್ರಪೋಸ್ ಮಾಡಿದ್ದು. ಆ್ಯಂಡ್ ದೆನ್ ಅಫ್ಕೋರ್ಸ್ ಬಟ್ ನಾನು ಫಸ್ಟ್ ಅವ್ರಿಗೆ ಸಿಕ್ಕಿದ್ವಾಗಲೂ, ಇದು ಪ್ರಪೋಸಲೆಲ್ಲ ಆಗಿದ್ಮೇಲೂ ಅವ್ರಿಗೆ ಒಂದೇ ಹೇಳಿದ್ದೆ ನಾನು, ನನಗೆ ಟೈಮ್ ಹಿಡಿಯುತ್ತೆ, ದಯವಿಟ್ಟು ನನಗೆ ಟೈಮ್ ಕೊಡಬೇಕು, ಇಲ್ಲಾದರೆ ಇದು ವರ್ಕೌಟ್ ಆಗಲ್ಲ ಅಂದರೆ ಅದು ನಾನು ಫಸ್ಟೇ ಹೇಳಿದ್ದೆ. ಯಾಕಂದರೆ ನನಗೆ ನೀವು ತಾಳ್ಮೆ ಇಟ್ಕೊಂಡ್ರೆ ಆಗೋದು. ನಂದಾದ ಒಂದು ಕನಸುಗಳಿದೆ. ಸೊ ಇಷ್ಟು ಟೈಮ್ ಅಂತೂ ಹಿಡಿಯುತ್ತೆ. ಅವ್ರು ಎಲ್ಲದಕ್ಕೂ ರೆಡಿ ಇದ್ದರು ಆ ಟೈಮಲ್ಲಿ. ಆಮೇಲೆ ನನಗೆ ಮೇನ್ ಖುಷಿ ಏನಾಗಿದ್ದು ಅಂದರೆ, ತುಂಬ ಜನ ರೆಡಿ ಇರ್ತಾರೆ, ಅದೆಲ್ಲ ಫಸ್ಟ್ ಹೇಳ್ತಾರೆ, ಆಮೇಲೆ 2 ವರ್ಷ ಆದಮೇಲೆ ಚೇಂಜ್ ಆಗ್ತಾರೆ. ಬಟ್ ಪಾಪ ಇವರು ಆ ವಿಚಾರದಲ್ಲಿ ತುಂಬ 7 ವರ್ಷ ಕಾದಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ. ಸೊ ತುಂಬ ಕಾದು ನನಗೋಸ್ಕರ ನನ್ನ ಟೈಮ್ ಕೊಟ್ಟು ನನ್ನನ್ನು ಅರ್ಥ ಮಾಡಿಕೊಂಡು, ನಾನಿರೋ ಒಂದು ಕೆಲಸನ ಅರ್ಥ ಮಾಡಿಕೊಂಡು ಎಲ್ಲ ರೀತಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ನಾನೆಲ್ಲೋ ಅದನ್ನು ನೋಡಿಕೊಂಡು ನನಗೆ ಅನಿಸ್ತು, ಓಕೆ ಇವರು ಸರಿ ನನಗೆ, ಅಂದರೆ ಆ್ಯಸ್ ಅ ಪಾರ್ಟ್ನರ್ ನನಗೆ ಕರೆಕ್ಟಾಗಿರ್ತಾರೆ. ಯಾಕಂದರೆ ಇವ್ರು ನನ್ನ ಆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಮಾಡ್ತಿರೋ ಕೆಲಸನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಮೀನ್ ವೈಲ್ ಅಫ್ಕೋರ್ಸ್ ಅವ್ರಿಗೂ ಅದೇ ರೀತಿ ಅನಿಸಿರುತ್ತೆ. ಸೊ ದಟ್ಸ್ ದ ರೀಸನ್ ವೈ ಅವರು ನನ್ನ ಜೊತೆ ಇಷ್ಟು ವರ್ಷ ಟ್ರಾವೆಲ್ ಆಗಿದ್ದಾರೆ. ಅಂದರೆ ಅವ್ರಿಗೂ ಮೇ ಬಿ ಹಂಗೆ ಅನಿಸಿರ್ಬೋದು ನನ್ನ ಬಗ್ಗೆ. ಆ್ಯಂಡ್ ದೆನ್ ಅಫ್ಕೋರ್ಸ್ ಆ ಟೈಮ್ ಬಂದಿದ್ದಾಗ ಪ್ರೆಷರ್ ಅನ್ನೋದು ಶುರುವಾಗುತ್ತೆ ಹುಡುಗಿ ಮನೆಯಲ್ಲಿ. ಆ್ಯಂಡ್ ನಮ್ಮ ಮನೇಲೂ ಅದು ಪ್ರೆಷರ್ ಎಲ್ಲ ಇತ್ತು. ಸೊ
ಆವಾಗ ಇಂಟ್ರಡ್ಯೂಸ್ ಮಾಡಿಸಿದೆ ಮನೆಯಲ್ಲಿ. ಆಲ್ರೆಡಿ 2 ಇಯರ್ಸ್ ಆಯಿತು, ಆ್ಯಕ್ಚುಲಿ 2 to 3 ಇಯರ್ಸ್ ಆಯಿತು ಆಲ್ಮೋಸ್ಟ್ ನಾನು ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟು ಮನೆಯಲ್ಲಿ. ಆವಾಗ ನಮ್ಮ ಅಕ್ಕಂಗೆಲ್ಲ ಇಂಟ್ರಡ್ಯೂಸ್ ಮಾಡಿಸಿದ್ವಾಗ ಅವ್ರಿಗೆ ಫಸ್ಟ್ ಅದೇ ರಿಯಾಕ್ಷನ್, ಏನೋ ರಕ್ಷಿತಾ ಬೇರೆ ಯಾರು ಇಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅಫ್ಕೋರ್ಸ್ ಅವ್ರು ಚೆನ್ನಾಗಿ ಜೆಲ್ಲಾದರು. ಟುಡೇ ಪಾಪ ನಮ್ಮ ಅಕ್ಕ ಆಗಿರಲಿ ಅವರಾಗಿರಲಿ ತುಂಬ ಚೆನ್ನಾಗಿ ಜೆಲ್ಲಾಗ್ಬಿಟ್ಟು ಚೆನ್ನಾಗಿದೆ. ನಮ್ಮಮ್ಮ, ನಮ್ಮ ಮನೆಯಲ್ಲಿ ನಮ್ಮಪ್ಪ ಎಲ್ಲರೂ ತುಂಬ ಚೆನ್ನಾಗಿ ಜೆಲ್ಲಾಗ್ಬಿಟ್ಟು ಇವರು ಎಲ್ಲರ ಜೊತೆನೂ ಚೆನ್ನಾಗಿ ಜೆಲ್ಲಾಗ್ಬಿಟ್ಟು ಅಡ್ಜಸ್ಟ್ ಅದೇ ನನಗೆ ಖುಷಿ. ಬೇಸಿಕ್ಲಿ ಮದುವೆ ಅಂದರೆ ಬರೀ ಆ ಹುಡುಗ ಹುಡುಗಿ ಮದುವೆ ಅಲ್ವಲ್ಲ, ಫ್ಯಾಮ್ಲೀಸ್ ತಾನೆ. ಯಾವಾಗ ಇವರು ಎಲ್ಲ ರೀತಿ ಅದೇ ಹೇಳ್ದಲ್ಲ 2-3 ವರ್ಷದಿಂದ ಚೆನ್ನಾಗಿ ಜೆಲ್ಲಾಗ್ಬಿಟ್ಟು ಎಲ್ಲರ ಜೊತೆನೂ ಚೆನ್ನಾಗಿರುವಾಗ ಖುಷಿ ಆಗುತ್ತೆ. ಓಕೆ ಗುಡ್, ಎಲ್ಲ ರೀತಿ ಇವಾಗ ಮುಂದೆನೂ ಸುಲಭ ಆಗುತ್ತೆ ನನಗೆ ಅಂತ ಒಂದು ಫೀಲ್ ಇದೆ. ಸೊ ಹ್ಯಾಪಿ. ಇನ್ನು ನಿಮ್ಮ ಪ್ರಿಯತಮೆ ರಕ್ಷಿತಾ ಅವರಲ್ಲಿ ನಿಮಗೆ ತುಂಬ ಇಷ್ಟವಾಗಿದ್ದಂತಹ ಒಂದು ಗುಣ, ಬಿಕಾಸ್ ಒಬ್ಬರನ್ನ ಪ್ರೀತಿ ಮಾಡುವಾಗ ನಮಗೆ ಈ ಗುಣ ಇಷ್ಟ ಆಯ್ತಪ್ಪ ಅದಕ್ಕೆ ನಾವು ಪ್ರೀತಿಸಿದ್ವಿ ಅಂತ ಸಾಕಷ್ಟು ಇರುತ್ತೆ, ಬಟ್ ಒಂದು ಆ್ಯಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನನಗೆ ಅವ್ರ ಬಗ್ಗೆ ಇಷ್ಟ ಆಗಿರೋದು ವಾಟ್ ಶಿ ಫೀಲ್ಸ್. ನನ್ನ ಬಗ್ಗೆ ಏನು ಅವರು ಇವಾಗ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ, ನನಗಿರೋ ಸೀರಿಯಸ್ನೆಸ್ಸು, ನನ್ನದು ಕೆಲಸದ ಬಗ್ಗೆ, ಕನಸು ಬಗ್ಗೆ ಅವರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ವಿಚಾರದಲ್ಲೂ ಅವರು ನನ್ನ ಕೆಲಸ ಬಂದಿದ್ದಾಗ ಫಾರ್ ಎಕ್ಸಾಂಪಲ್ ನಾನು ಸ್ವಿಚ್ ಆಫ್ ಆಗಿಬಿಡ್ತೀನಿ. ಅಂದರೆ ಸ್ವಿಚ್ ಆಫ್ ಅಂದರೆ ಬೇರೆ ಎಲ್ಲ ಬಿಟ್ಬಿಡ್ತೀನಿ, ಅವ್ರ ಹತ್ರ ಮಾತಾಡೋದಾಗ ಎಲ್ಲ ಬಿಟ್ಬಿಡ್ತೀನಿ. ನಾಟ್ ಲೈಕ್ ದ್ಯಾಟ್, ಬಟ್ ಐ ಮೀನ್ ಮೈ ಓನ್, ನಾನು ಸಪ್ರೇಟಾಗಿ ಇದು ಮಾಡ್ತೀನಿ. ಸೊ ಅಂದರೆ ಬರೀ ಕೆಲಸದ ಮೇಲೆ ಇರ್ತೀನಿ ನಾನು. ಸೊ ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಅವರು ನನಗೆ ಜೆಲ್ಲಾಗಿದ್ದಾರೆ. ಓಕೆ ಫೈನ್, ಇವ್ರು ಹೀಗೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ದ ಮೇನ್ ಪಾಯಿಂಟ್. ಅಂದರೆ ನಾನು ಮುಂದೆ ಹೋಗಿ ಕೆಲಸದಲ್ಲಾಗಿರಲಿ, ನನ್ನ ಲೈಫಲ್ಲಾಗಿರಲಿ ನನಗೆ ಟೆನ್ಷನ್ ಇಲ್ಲದೆ ನಾನು ಇರಬೇಕಂದ್ರೆ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಸಿಮಿಲರ್ಲಿ ನಾನು ಬರೀ ಅವ್ರ ವಿಷಯ ಹೇಳ್ತಿಲ್ಲ, ನಾನು ಅವ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಅವರೊಬ್ಬರು ಫ್ಯಾಷನ್ ಡಿಸೈನರ್, ಅದಕ್ಕಾದ ಒಂದು ಅವ್ರಿಗೇನು ಒಂದು ಫ್ರೀಡಮ್ ಬೇಕು, ಆಮೇಲೆ ಯಾವ ರೀತಿ ಅವ್ರು ಕೆಲಸ ಮಾಡಬೇಕು, ಅವ್ರಿಗಾದ ಒಂದು ಇರುತ್ತೆ ಅವ್ರ ಕನಸು. ಆ ರೀತಿಯಲ್ಲಿ ನಾನು ಅದೇ ರೀತಿ ಇರಬೇಕು ಅವ್ರ ಜೊತೆ. ಅದು ಎಲ್ಲೋ ಮೇ ಬಿ ನಾನು ಕರೆಕ್ಟಾಗಿದ್ದೀನಿ ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಂದು ನನಗೆ ಹೇಳಿರ್ಬೋದು, ನೀನು ಸರಿ ಇಲ್ಲಪ್ಪ, ನನಗೆ ಯಾಕೋ ತೊಂದರೆ ಕೊಡ್ತಿದ್ಯಾ ಅಂತ. ಸೊ ಅವರು ಇದಾಗಿದ್ದಾರೆ. ಸೊ ಓವರಾಲ್ ಇಟ್ಸ್ ಗುಡ್ ಮ್ಯಾಚ್ ಅಷ್ಟೇ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಹತ್ತಿರ ಬಂತು ದಿನಗಳು. ಸೊ ಎಷ್ಟು ಬ್ಯುಸಿ ಆಗಿದ್ದೀರಾ? ಶೂಟಿಂಗ್, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೂಡ ತುಂಬ ಇದೆ. ಸೊ ಎರಡರ ಮಧ್ಯೆ ಹೇಗೆ ನಿಭಾಯಿಸ್ತಾ ಇದ್ದಾರೆ? ಇಲ್ಲ ಶೂಟಿಂಗ್ ಅನ್ನೋದು ದ ಥಿಂಗ್ ಇಸ್, ಇವಾಗ 2 ವರ್ಷದಿಂದ ನಾನು ಏಕಲವ್ಯ ಆದಮೇಲೆ ಐ ವಾಸ್ ಟ್ರೈಂಗ್ ಟು ಫೈಂಡ್ ದ ರೈಟ್ ಸ್ಕ್ರಿಪ್ಟ್ನ. ಕರೆಕ್ಟ್ ಸ್ಕ್ರಿಪ್ಟ್ ಬೇಕಿತ್ತು, ಒಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಹುಡುಕ್ತಾ ಇದ್ದೆ. ಯಾಕೆಂದರೆ ನಾವು ಹೊಸೊಬ್ಬರಾಗಿದ್ದಾಗ ನಮಗೆ ತುಂಬ ಕಂಟೆಂಟ್ ವೈಸ್ ಸಿನಿಮಾ ಮೂವ್ ಆಗಬೇಕು. ಆಡಿಯನ್ಸ್ನ ರೀಚ್ ಮಾಡಬೇಕಂದ್ರೆ ನಾವು ಕಂಟೆಂಟ್ ವೈಸೇ ಮೂವ್ ಆಗಬೇಕು. ನನಗೆ ಅದಕ್ಕೋಸ್ಕರ ತುಂಬ ಒಂಚೂರು ಟೈಮ್ ತೊಗೊಂಡು ಇದರಿಂದನೇ ಇದ್ದೆ. ಸೊ ಇವಾಗ ನಮ್ಮದು ಅದೇ ಪುನೀತ್ ರಂಗಸ್ವಾಮಿ ಅವ್ರದ್ದು ಡೈರೆಕ್ಷನಲ್ಲಿ ಅವ್ರದ್ದೇ ಕತೆ, ತರುಣ್ ಸುಧೀರ್ ಅವ್ರದ್ದು ಪ್ರೊಡಕ್ಷನಲ್ಲಿ ಮಾಡ್ತಾಯಿದ್ದೀನಿ. ಅದು ತುಂಬ ಒಳ್ಳೆ, ಬೇಸಿಕ್ಲಿ ತರುಣ್ ಸುಧೀರ್ ಸರ್ ಇದ್ದಾರೆ. ಸೊ ಅವ್ರು ಇರೋದ್ರಿಂದ ನನಗೆ ಒಂದು ಅವ್ರಿಗಿರೋ ಎಕ್ಸ್ಪೀರಿಯನ್ಸು, ಅವ್ರದ್ದಿರೋ ಒಂದು ಸೀನಿಯಾರಿಟಿಗೆ ನನಗೆ ಅವ್ರ ಬ್ಯಾಕಿಂಗಿಗೆ ಒಂದು ನಂಬಿಕೆ ಅವ್ರ ಮೇಲೆ. ಆ್ಯಂಡ್ ಅಫ್ಕೋರ್ಸ್ ಪುನೀತ್ದು ಸ್ಕ್ರಿಪ್ಟು ಆಗಿರಲಿ, ಆಮೇಲೆ ಅವ್ರು ವರ್ಕ್ ಮಾಡೋ ರೀತಿ ಆಗಿರಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ಒಂದು ಶುರು ಆಯಿತು. ಮೀನ್ವೆಲ್ ನೀವು ಹೇಳ್ದಂಗೆ ಮದುವೆನೂ ಇದೆ. ಮದುವೆ ಅಫ್ಕೋರ್ಸ್ ಅದು ನಾನು ಎಳಿತಾ ನಮ್ಮ ಬಿಟ್ಟಿಲ್ಲ ಯಾರು ಎಳೆಯೋಕ್ಕೆ ಬಿಡಿ. ಸೊ ಅದೆಲ್ಲ ಒಂದೇ ಟೈಮ್ಗೆ ಆಗ್ತಾಯಿದೆ. ಬಟ್ ದಟ್ಸ್ ದ ಥಿಂಗ್ ರೈಟ್. ಇವಾಗ ನಮ್ದು ಎಲ್ಲ ಒಂದು ಮ್ಯಾಚ್ ಆಗಿ ಒಂದು ಬ್ಯಾಲೆನ್ಸ್ ಆಗಬೇಕಂದ್ರೆ ಅದು ಬರೀ ನಾನು ಮಾಡೋಕ್ಕಾಗಲ್ಲ, ನಮ್ಮ ಅಕ್ಕಪಕ್ಕ ಇರೋರು ಅದು ಸಪೋರ್ಟ್ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ಮದುವೆ ಆಗ್ತಾ ಇರೋದು, ನಾನು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಡೇ ಇರೋದು ಬಿಕಾಸ್ ನನಗೆ ಗೊತ್ತು ನಮ್ಮ ಮನೇಲಿ ಎಲ್ಲರೂ ನಂಗೆ ಆ ರೀತಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಲ್ಲ ವಿಷಯನೂ ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ. ಇನ್ಕ್ಲೂಡಿಂಗ್ ನಾನು ಯಾರನ್ನ ಮದುವೆ ಆಗ್ತಿದ್ದೀನಿ, ರಕ್ಷಿತಾ, ಅವಳು ಆ ರೀತಿ ತುಂಬ ಸಪೋರ್ಟಿವ್ ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ. ಅದನ್ನ ನಾನು ಬ್ಯಾಲೆನ್ಸ್ ಮಾಡಬೇಕು ಆ ರೀತಿಯೆಲ್ಲ ಯೋಚನೆ ಬರ್ತಿಲ್ಲ ನನಗೆ, ಯಾಕಂದರೆ ತುಂಬ ಸುಲಭವಾಗಿ ಅದಾಗ್ತಾ ಇದೆ. ರಕ್ಷಿತಾ ಅವ್ರಿಗೂ ಈ ಪ್ರಶ್ನೆ ನಾನು ಕೇಳಿದೆ. ರಕ್ಷಿತಾ ಅವರ ಅತ್ಯಾಪ್ತರು ದರ್ಶನ್ ಅವರು ಸೊ ಆಮಂತ್ರಣ ಪತ್ರಿಕೆ ಹೋಗಿದೆ ಅಂತ ಹೇಳಿದ್ರು, ಕಾಲ್ ಮಾಡಿ ಕರೆದಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನೀವು ಕರೆದಿದ್ದೀರಾ, ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದೀರಾ, ಏನು ಹೇಳಿದ್ರು? ಹೌದು ನಾವು ಸರ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕೊಟ್ವಿ ಕಾರ್ಡು. ಹಿ ವಾಸ್ ವೆರಿ ಹ್ಯಾಪಿ. ಅಂದರೆ ನನಗೆ ಅವ್ರು ಮುಂಚೆಯಿಂದ ನೋಡಿರೋದ್ರಿಂದ ಏನೋ ಮದುವೆ ಆಗ್ತಿದ್ವಿ ಅಂದರೆ ಒಂದು ಸರ್ಪ್ರೈಸ್ ಅಲ್ವಾ. ಸೊ ಆ ಥರ ಇದ್ದರು. ಬಟ್ ಅಫ್ಕೋರ್ಸ್ ಆಶೀರ್ವಾದ ಮಾಡಿದ್ರು ಆ್ಯಂಡ್ ತುಂಬ ಖುಷಿಯಾಗಿದ್ದರು. ಬೇಸಿಕ್ಲಿ ಬರ್ತಾರೆ ಅಂದಿದ್ದಾರೆ ಮದುವೆಗೆ. ಖುಷಿ ಆಗುತ್ತೆ. ಅವ್ರು ಬಂದು ನಮಗೆ ಆಶೀರ್ವಾದ ಮಾಡೋದು ಅದೇ ಒಂದು ಖುಷಿ ಅಲ್ವಾ.
ಸೊ ವೆರಿ ಹ್ಯಾಪಿ ನೋಡೋಣ ಯಾ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಸ್ಗಳ ಸಿನಿಮಾಗಳು ಒಂದರಿಂದ ಒಂದು ಬರ್ತಾನೆ ಇದೆ. ಸೊ ಈ ನಡುವೆ ಶಿವಣ್ಣ ಅವರ ಆರೋಗ್ಯ ಹದಗೆಡುತ್ತೆ. ಅಮೇರಿಕಾಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಆಗಿದ್ದಾರೆ. ಈಗ ಸುಧಾರಿಸ್ಕೊಳ್ತಾ ಇದ್ದಾರೆ, ರೆಸ್ಟ್ನಲ್ಲಿದ್ದಾರೆ, ಎಲ್ಲವೂ ಕೂಡ ಆರಾಮಾಗಿದೆ. ಸೊ ಎಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಶಿವಣ್ಣಗೆ? ನಾವು ಆ್ಯಕ್ಚುಲಿ ಶಿವಣ್ಣಂಗೆ ನಾವು ಆ್ಯಕ್ಚುಲಿ ಹೋಗ್ಬಿಟ್ಟು ಮೀಟ್ ಮಾಡಿಬಿಟ್ಟು ಅವ್ರಿಗೆ ಬಂದಿದ ಮೇಲೆ ಅವ್ರಿಗೆ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿಸಿ ಅವ್ರಿಗೂ ಇನ್ವೈಟ್ ಮಾಡಿಬಿಟ್ಟು ಬಂದ್ವಿ ಇನ್ಫ್ಯಾಕ್ಟ್. ಸೊ ಎಸ್, ಶಿವಣ್ಣಂಗೆ ವಿಶ್ ಅಂದರೆ ನಾನಂತ ಅಲ್ಲ, ಎಲ್ಲರೂ ಅಷ್ಟೇ, ಎಂಟೈರ್ ಕರ್ನಾಟಕ ವಿಶ್ ಮಾಡ್ತಿರೋದು ಒಂದೇ, ಎಷ್ಟು ಬೇಗ ಆಗುತ್ತೆ ಅವ್ರು ಚೆನ್ನಾಗಿ ಬೇಗ ರಿಕವರಿ ಆಗಲಿ ಅಂತಲೇ ಒಂದೇ ಇರೋದು ನಮಗೆ ವಿಶ್ಶು, ಹೋಪು, ನಮ್ಮದು ಇದೇ ಇರೋದು ಅದು. ನಾವು ಅದೇ ನಮ್ಮ ಪ್ರೇಯರ್ ಇರೋದೇ ಅದು ಅಲ್ವಾ. ಸೊ ಅದೇ, ಬಟ್ ಅಫ್ಕೋರ್ಸ್ ವೆನ್ ವಿ ಮೆಟ್ ಹಿಮ್, ಅವ್ರಿಗೆ ಹೋಗಿ ಸಿಕ್ಕಿದ್ವಾಗ ಅವರು ಈಸ್ ಗುಡ್, ಈಸ್ ಬ್ಯಾಕ್ ನಂಗೆ ಅದೇ ಖುಷಿ ಬೇಸಿಕ್ಲಿ. ಈಸ್ ಬ್ಯಾಕ್, ನಮ್ಗೆ ಅದೇ ಖುಷಿ. ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಟ್ರ್ ಮಾತಾಡ್ತಿದ್ರಲ್ಲ, ಯಾವಾಗಿಂದ ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರು ಅವರು, ನಾನು ಪ್ಲ್ಯಾನ್ ಮಾಡ್ತೀನಿ ಹಿಂಗೆ ಎಲ್ಲ ಮಾತಾಡ್ತಿದ್ರು. ಸೊ ಈಸ್ ಆಲ್ರೆಡಿ ಬ್ಯಾಕ್, ಲೈಕ್ ಕೆಲಸನೂ ಶುರು ಮಾಡೋದೆಲ್ಲ ಪ್ಲ್ಯಾನಿಂಗಲ್ಲಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಮಗೆಲ್ಲ ಅವ್ರಿಗೆ ಏನಿದ್ರು ನಮ್ಮ ಇಂಡಸ್ಟ್ರಿಗೆ ಅವ್ರು ಇವತ್ತು ಒಂದು ಸೀನಿಯರ್ ಸ್ಥಾನದಲ್ಲಿ ಅವರೇ ಬೇಸಿಕ್ಲಿ ಒಂದು ಆ ಪೊಸಿಷನಲ್ಲಿ ಒನ್ ಆಫ್ ದ ಮೋಸ್ಟ್ ಸೀನಿಯರ್ಸ್ ಅಲ್ವಾ ಅವರು ಇರೋದು. ಸೊ ಈ ಥರ ಆಗಿದ್ದು ಬೇಜಾರು ಆಗಿತ್ತು, ಎಲ್ರಿಗೂ ಬೇಜಾರಾಗಿತ್ತು. ಬಟ್ ಈ ಥರ ಅವ್ರು ವಾಪಸ್ ಈಸ್ ಬ್ಯಾಕ್ ಆ್ಯಂಡ್ ಹೌ ಅಂತಾರಲ್ಲ ಆ ಥರ. ಸೊ ಖುಷಿ ಆಗುತ್ತೆ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ನಮ್ಗೆಲ್ರಿಗೂ ತುಂಬ ಖುಷಿ ಇದೆ, ಎಲ್ರಿಗೂ ಮೋರ್ ದೆನ್ ಖುಷಿಗಿಂತ ಒಂದು ಏನಂತಾರೆ ರಿಲೀಫ್, ಸಮಾಧಾನ ಇದೆ. ಎಲ್ಲ ಚೆನ್ನಾಗಾಗಿದೆ, ಈಸ್ ಬ್ಯಾಕ್ ಅಂತ ಒಂದು ಸಮಾಧಾನ ಇದೆ ನಿಜವಾಗ್ಲೂ. ದಟ್ ಈಸ್ ದ ಥಿಂಗ್. ಸೊ ಮಚ್ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮದುವೆಗೆ. ರಾಣಾ ರಕ್ಷಿತಾ ಮದುವೆಗೆ ಒಂದು ಮುದ್ದಾದ ಪ್ರೀತಿಗೆ 3 ಗಂಟೆ ಬೀಳುವಂತಹ ಸಮಯ ಹತ್ತಿರ ಬರ್ತಾ ಇದೆ. ಎಲ್ಲವೂ ಕೂಡ ಚೆನ್ನಾಗಾಗಲಿ, ಮದುವೆ ಅದ್ಧೂರಿಯಾಗಿ ಆಗಲಿ, ಮುಂದೆ ನಿಮ್ಮ ಜೀವನ ಸುಗಮವಾಗಿರಲಿ ಅಂತ ಆಶಿಸ್ತಾ ಧನ್ಯವಾದ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನಿಮ್ಮೆಲ್ಲರದ್ದು ಆಶೀರ್ವಾದ ಇರಬೇಕು ಪ್ಲೀಸ್. ಆ್ಯಂಡ್ ಪ್ಲೀಸ್ ಯು ಗೈಸ್ ಹ್ಯಾವ್ ಟು ಕಮ್ ಆ್ಯಂಡ್ ಬ್ಲೆಸ್ ಮೀ ಆನ್ ದಟ್ ಡೇ. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರಾಣಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.